ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ದೊಡ್ಡ ಮಟ್ಟದ ನಿರೀಕ್ಷೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಯಾವಾಗಲೂ ಕೂಡ ಅಷ್ಟೇ. ಸುವರ್ಣಸೌಧದಲ್ಲಿ ಅಧಿವೇಶನ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಭಾಗದ ಜನ ಹೆಚ್ಚೆಚ್ಚು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಕಾರಣ ನಮ್ಮ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಂತ. ಬಟ್ ಏನ್ ಮಾಡೋದು, ವಿಪರ್ಯಾಸ ಅನ್ನೋ ರೀತಿಯಲ್ಲಿ ಜಸ್ಟ್ ಗದ್ದಲ ಕೋಲಾಹಲಕ್ಕೆ ಮಾತ್ರ ಸದನ ಸಾಕ್ಷಿ ಆಗ್ಬಿಡುತ್ತೆ. ಉತ್ತರ ಕರ್ನಾಟಕದ ಪ್ರಶ್ನೆಗಳಿಗೆ ಇವತ್ತಾದ್ರೂ ಸಿಗುತ್ತಾ ಉತ್ತರ? ಅಂದ್ರೆ ಈ ಬಾರಿ ಅಧಿವೇಶನದಲ್ಲಾದ್ರೂ ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾರಾ ಅಂತ. ಹಿಂದುಳಿದ ಭಾಗಗಳ ಅಭಿವೃದ್ಧಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ವಿಪಕ್ಷಗಳು ಯತ್ನ ಮಾಡ್ತಾ ಇದೆ. ಕುರ್ಚಿ ಫೈಟ್ ಪ್ರಸ್ತಾಪ ಮಾಡಿ ತರಾಟೆಗೆ ವಿಪಕ್ಷಗಳು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಆಗಿದೆ. ಆಡಳಿತ ವಿಪಕ್ಷಗಳ ಮಧ್ಯೆ ವಾಕ್ಸಮರ ಆಗುವುದು ಗ್ಯಾರಂಟಿ. ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಕೈ ನಾಯಕರು ಕೂಡ ಸಿದ್ಧರಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಅಧಿವೇಶನದಲ್ಲಿ 20 ವಿಧೇಯಕಗಳ ಮಂಡನೆಗೆ ಸಿದ್ಧತೆಗಳಾಗಿದೆಯಂತೆ. ಮೆಕ್ಕೆಜೋಳ, ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಪ್ರಮುಖವಾಗಿ ಈ ಅಧಿವೇಶನದಲ್ಲಿ ಪ್ರಸ್ತಾಪ ಆಗಲಿದೆ. ಉತ್ತರ ಕರ್ನಾಟಕದ ನೀರಾವರಿ ಸ್ಕೀಮ್ಗಳ ಅಸಡ್ಯ ಬಗ್ಗೆ ಕೂಡ ಚರ್ಚೆಯಾಗುತ್ತೆ. ಸುವರ್ಣಸೌಧ ಸೇರಿ ಬೆಳಗಾವಿಯಲ್ಲಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಭದ್ರತೆಗಾಗಿ 6,000 ಪೊಲೀಸರ ನಿಯೋಜನೆ ಕೂಡ ಸ್ಥಳದಲ್ಲಿ ಆಗಿದೆ. ಸುವರ್ಣಸೌಧ ಸೇರಿ ನಗರದಲ್ಲಿ 800 ಸಿಸಿಟಿವಿ ಕಣ್ಗಾವಲು ಕೂಡ ಇರುತ್ತಂತೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ. ಪ್ರಮುಖವಾಗಿ ವಿಪಕ್ಷಗಳ ಅಸ್ತ್ರ, ಸರ್ಕಾರದ ಅಸ್ತ್ರ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನ್ ಗೊತ್ತಾ? ಒಂದು ಅಧಿವೇಶನ ನಡೆಯೋದಕ್ಕೆ ಸರಿಸುಮಾರು ಈ ಬಾರಿ ಅಂತೂ 170 ಕೋಟಿಗೂ ಹೆಚ್ಚು ಖರ್ಚಾಗಿದೆಯಂತೆ. ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿರ್ತೀರಿ. ಆ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಜನಪ್ರತಿನಿಧಿಗಳು, ನಾವು ಆಯ್ಕೆ ಮಾಡಿರುವಂತಹ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ, ಚರ್ಚೆ ಮಾಡಿ, ಅಟ್ಲೀಸ್ಟ್ ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳುವಲ್ಲಿ ಸದನ ಸಹಕಾರಿಯಾಗಬೇಕೇ ಹೊರತು ನಿಮ್ಮ ಅಸ್ತ್ರ ಪ್ರತಿಸ್ತ್ರಗಳಿಗೆ ಸದನ ವ್ಯರ್ಥ ಆಗೋದು ಬೇಡ ಅಂತ ಪ್ರತಿ ಬಾರಿ ಕೂಡ ಅದೇ ನಿರೀಕ್ಷೆಯಲ್ಲಿ ಆ ಭಾಗದ ಜನ ಕಾಯ್ತಿರ್ತಾರೆ. ಕಾರಣ ಅಭಿವೃದ್ಧಿಯ ವಿಚಾರ ಇರಬಹುದು. ಆ ಭಾಗದಲ್ಲಿ ರೈತರು ಈ ಬಾರಿ ಅಂತೂ ಸಖತ್ ಹೋರಾಟ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟವನ್ನ ಆ ಭಾಗ ನೋಡಿದೆ. ಜೊತೆಗೆ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ರೈತರ ಹೋರಾಟ ಆಗ್ತಾ ಇದೆ. ಇದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಿ ಒಂದು ಪರಿಹಾರವನ್ನ ಕಂಡು ಹಿಡ್ಕೊಳ್ಳೋದಕ್ಕೆ ಸದನ ಸಹಕಾರಿ ಆಗಬೇಕು ಅನ್ನುವಂಥ ಆಶಯ ಇದೆ. ಇದರ ಜೊತೆಗೆ ಅತಿ ಹೆಚ್ಚಿನ ಭದ್ರತೆ ಸಿದ್ಧತೆ ಎಲ್ಲವೂ ಕೂಡ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಅಧಿವೇಶನ ಇರುತ್ತೆ ಅನ್ನೋ ಕಾರಣಕ್ಕೆ ಹೋರಾಟಗಳು ಕೂಡ ಜಾಸ್ತಿ ಆಗುತ್ತೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೆಲ ಸಂಘಟನೆಯವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. 10 ದಿನಗಳ ಅಧಿವೇಶನದ ವೇಳೆ 95 ಸಂಘಟನೆಗಳ ಪ್ರತಿಭಟನೆ ಇರುತ್ತಂತೆ. ಸುವರ್ಣ ಗಾರ್ಡನ್ ಬಳಿ ತಾತ್ಕಾಲಿಕವಾಗಿ ಟೆಂಟ್ ಅನ್ನ ನಿರ್ಮಿಸಲಾಗಿದೆ. ಒಂದೇ ಕಡೆ ಪ್ರತಿಭಟನೆಗೆ 6 ಟೆಂಟ್ಗಳ ನಿರ್ಮಾಣ ಆಗಿದ್ದು, ಬೃಹತ್ ಪ್ರತಿಭಟನೆಗಾಗಿ ಓಲ್ಡ್ ಪಿಬಿ ರಸ್ತೆ ಬಳಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೀಸಲಾತಿ ಹೋರಾಟ ಉಪನ್ಯಾಸಕರು ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಅಥವಾ ರೈತರನ್ನ ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಯವರು ಕೂಡ ಇದೇ ಹೊತ್ತಲ್ಲಿ ಹೋರಾಟ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಸಮಸ್ಯೆಯನ್ನ ಜನಪ್ರತಿನಿಧಿಗಳಿಗೆ ತಲುಪಿಸಬೇಕು. ಇದೇ ಸರಿಯಾದ ಸಮಯ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಸಿಗೋದೇ ಈ ಭಾಗದಲ್ಲಿ ಅಧಿವೇಶನ ನಡೆದಾಗ ಮಾತ್ರ. ಹಂಗಾಗಿ ಇದೇ ಹೊತ್ತಲ್ಲಿ ಹೋರಾಟಗಳಾದ್ರೆ ಅದರ ಬಿಸಿ ಸ್ವಲ್ಪ ಸರ್ಕಾರಕ್ಕೆ ತಾಗಿಸಬಹುದು ಅನ್ನೋ ಕಾರಣಕ್ಕೆ ಹೋರಾಟಗಳು ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ. ಸೊ ಹೋರಾಟಗಳನ್ನ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಬಂದಂತವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಟೆಂಟ್ ಅನ್ನ ನಿರ್ಮಿಸಲಾಗಿದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಧಿವೇಶನಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ತಂಡ ಕೂಡ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದೆ. ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸೋದಕ್ಕೆ ಸದನದ ಹೊರಗೂ ಒಳಗೂ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ತಂಡ ಕೂಡ ಸಿದ್ಧವಾಗಿದೆ ಬೆಳಗಾವಿಯಲ್ಲಿ. ಸೊ ಸದ್ಯ ಕುಂದಾನಗರಿಯ ಕಡೆಗೆ ಎಲ್ಲರ ಚಿತ್ತ, ಇನ್ಫ್ಯಾಕ್ಟ್ ಇಡೀ ರಾಜ್ಯದ ಚಿತ್ತ. ಕಾರಣ ಸುವರ್ಣಸೌಧದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸದನಕ್ಕೆ, ಅಧಿವೇಶನಕ್ಕೆ. ಬಟ್ ಅಧಿವೇಶನದಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದೇ ಪ್ರಮುಖವಾಗಿರುವಂತಹ ಪ್ರಶ್ನೆ. ಅಧಿವೇಶನಕ್ಕೆ ವಿರುದ್ಧವಾಗಿ MES ಖ್ಯಾತಿಯಂತೆ ಪ್ರತಿ ಬಾರಿ ಇದ್ದಿದ್ದೆ. ಮಹಾಮೇಳವ್ ಆಯೋಜನೆ ಮಾಡೋದಕ್ಕೆ ಸರ್ಕಸ್ ಆಗ್ತಾ ಇದೆಯಂತೆ. MES ಮಹಾಮೇಳವ್ಗೆ ಕೊಟ್ಟಿಲ್ಲ ಅನುಮತಿ, ಆದ್ರೂ ಕೂಡ ಖ್ಯಾತಿ ತೆಗಿತಾರೆ.
ಎಂಇಎಸ್ ಶಿವಸೇನೆಯಿಂದ ಇವತ್ತು ಹೈಡ್ರಾಮಾ ಆಗೋ ಸಾಧ್ಯತೆ ಇದೆ. ಅಧಿವೇಶನದ ಮೊದಲ ದಿನವೇ ಹೊರಗಡೆ ಬಾಲ ಬಿಚ್ಚಿದ್ರೆ ಬಂಧಿಸಬೇಕು ಅಂತ ಪೊಲೀಸರು ಕೂಡ ಸಜ್ಜಾಗಿದ್ದಾರಂತೆ. ನಿಪ್ಪಾಣಿ ಶಿನ್ನೋಳಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಶಿವಸೇನೆ ಮುಖಂಡರು ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಪೊಲೀಸರು. ಅಧಿವೇಶನಕ್ಕೆ ವಿರುದ್ಧವಾಗಿ ಮತ್ತೆ ಎಂಇಎಸ್ ಖ್ಯಾತೆ ತೆಗೆಯೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಮಹಾಮೇಳೋ ಆಯೋಜನೆ ಮಾಡೋದಕ್ಕೆ ಪ್ರತಿ ಬಾರಿ ಕೂಡ ಸಿದ್ಧತೆಗಳಾಗುತ್ತೆ. ಪರ್ಮಿಷನ್ ಕೇಳ್ತಾರೆ, ಪರ್ಮಿಷನ್ ಸಿಗಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯ ಹೈಡ್ರಾಮಾಗಳು ಬೆಳಗಾವಿಯಲ್ಲಿ ಆಗ್ಬಿಡುತ್ತೆ. ಸೊ ಈಗ ಅಧಿವೇಶನದ ಹೊತ್ತಲ್ಲೂ ಕೂಡ ಆ ರೀತಿ ಖ್ಯಾತೆ ತೆಗೆಯೋದಕ್ಕೆ ಎಂಇಎಸ್ ಮತ್ತೆ ಪುಂಡಾಟ ಮೆರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. ಬಟ್ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ಎಲ್ಲವನ್ನ ವಿರೋಧಿಸಿ ಅನುಮತಿ ಕೊಟ್ಟಿಲ್ಲ ಅಂದ್ರೂ ಮಹಾಮೇಳೋ ಮಾಡ್ತೀವಿ, ಇನ್ನೇನೋ ಮಾಡ್ಬಿಡ್ತೀವಿ ಅಂದ್ರೆ ಹಂಗಾಗಲ್ಲ. ಪೊಲೀಸರು ಕ್ರಮ ಕೈಗೊಳ್ತಾರೆ. ಎಲ್ಲ ರೀತಿಯ ಸಿದ್ಧತೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಗ್ತಾ ಇದೆ. दरवर्षी हिवाळी अधिवेशन हे बेळगावमध्ये होतं. त्या बेळगावच्या हिवाळी अधिवेशनाला गेल्या अनेक वर्षाची परंपरा आहे की मराठी माणसं एकत्र येतात आणि महामेळावा करतात. महाराष्ट्र ई-गिरी समिती हा महामेळावा करते. या महामेळाव्याच्या वेळी मराठी माणसांच्या भावना प्रकट केल्या जातात. बेळगावचे कलेक्टर याला परवानगी देत नाहीत, मोडतोड करतात. म्हणून आम्ही कोल्हापूरच्या कलेक्टरला निवेदन दिलंय की महामेळाव्याला परवानगी द्यावी आणि महाराष्ट्रातून शिवसेना होतो. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಈಗ ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಏನ್ ನಿರೀಕ್ಷೆ ಮಾಡಬಹುದು? ಮೊದಲ ದಿನ ಚಳಿಗಾಲದ ಅಧಿವೇಶನ, ಇವತ್ತೇನ್ ನಿರೀಕ್ಷೆ ಇಟ್ಕೊಳ್ಬಹುದು? ಶ್ರುತಿ, ಇಂದಿನಿಂದ 10 ದಿನಗಳ ಕಾಲ ನಡೀತಾ ಇರುವಂತಹ ಬೆಳಗಾವಿಯ ಸುವರ್ಣಸೌಧ ಅಧಿವೇಶನ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಪ್ರತಿ ಬಾರಿನೂ ಬೆಳಗಾವಿಯ ಅಧಿವೇಶನ ಆರಂಭ ಆಗೋದಕ್ಕೂ ಮೊದಲು ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷ ಜಪ ಮಾಡುವಂತದ್ದು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು. ಹೀಗಾಗಿ ಯಾವುದೇ ರಾಜಕೀಯ ಚರ್ಚೆಗಳು ಆಗದೇ ಇರುವಂತಹ ರೀತಿಯಲ್ಲಿ ಈ ಬಾರಿ ವಿಶೇಷವಾಗಿ ಅಧಿವೇಶನ ನಡೆಸಬೇಕು ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾರೆ. ಅದೇ ರೀತಿ ಸಭಾಪತಿಗಳಾಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಶಾಸಕರಿಗೆ ಇದನ್ನೇ ಹೇಳ್ತಲೇ ಬಂದಿದ್ದಾರೆ. ಆದ್ರೆ ಇಷ್ಟು ಸುಮಾರು 13 ಅಧಿವೇಶನಗಳನ್ನ ಈಗಾಗಲೇ ಬೆಳಗಾವಿಯ ಸುವರ್ಣಸೌಧ ಕಂಡಿದೆ. ಬಹುತೇಕ ಅಧಿವೇಶನಗಳಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತಲೂ ಕೂಡ ರಾಜಕೀಯ ಚರ್ಚೆಗಳೇ ಹೆಚ್ಚಾದವು. ಆದ್ರೆ ಈ ಬಾರಿ ವಿಶೇಷವಾದಂತಹ ಒಂದು ಅಧಿವೇಶನ ನಡೆಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಸ್ಪೀಕರ್ ಖಾದರ್ ಮತ್ತೆ ಬಸವರಾಜ ಹೊರಟ್ಟಿ ಇಬ್ಬರು ಕೂಡ ನಿರ್ಧಾರ ಮಾಡಿರುವಂತದ್ದು. ಹೀಗಾಗಿ ಆ ಸದನ ಆರಂಭ ಆಗೋದಕ್ಕೂ ಮೊದಲು ನಿನ್ನೆ ಹೇಳಿದ್ದಾರೆ, ರಾಜಕೀಯ ಬದಿಗೊತ್ತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ. ಆದ್ರೆ ಮೊದಲನೇ 3 ದಿನ ಉತ್ತರ ಕರ್ನಾಟಕ ಅಭಿವೃದ್ಧಿಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಈಗಾಗಲೇ 3 ಪಕ್ಷಗಳು ಕೂಡ ಮಾಡಿದವೆ. ರಾಜಕೀಯ ಚರ್ಚೆಗಳು ಏನೇ ಇದ್ರೂ ಕೂಡ 2ನೇ ವಾರದಲ್ಲಿ ಅಂದ್ರೆ ಮುಂದಿನ ವಾರ ಇಟ್ಕೊಳ್ಳೋಣ ಅನ್ನುವಂತ ಒಂದು ರೀತಿಯಲ್ಲಿ ವಿಪಕ್ಷಗಳು ಕೂಡ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈ ಬಾರಿ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ಗೆ ಈ ಬಾರಿಯ ಅಧಿವೇಶನ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಮೆಕ್ಕೆಜೋಳ ಮತ್ತೆ ಕಬ್ಬಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಗಿದ್ದಾವೆ. 1 ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಿ ಅನ್ನುವಂತ ಒಂದು ಒತ್ತಾಯವನ್ನ ಈ ಭಾಗದ ರೈತರು ಮಾಡಿದ್ರು. ಆದ್ರೆ ಅದನ್ನ ಅಧಿಕೃತವಾಗಿ ಮಾಡಿದ್ರು ಕೂಡ ಇನ್ನೂ ನಮ್ಮ ಕೈ ಸೇರಿಲ್ಲ ಅನ್ನುವಂತ ಒಂದು ಆಕ್ರೋಶ ಮತ್ತೆ ಅಸಮಾಧಾನ ಈ ಭಾಗದ ರೈತರಲ್ಲಿದೆ. ಇನ್ನು ಮೆಕ್ಕೆಜೋಳದ ವಿಚಾರ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ದೊಡ್ಡ ಮಟ್ಟದ ರೈತರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸಂಪೂರ್ಣ ಸಹಕಾರವನ್ನ, ಸಂಪೂರ್ಣ ಸಪೋರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾಳೆ ಅಧಿಕೃತವಾಗಿ ರೈತರ ಜೊತೆ ಆರ್ ಅಶೋಕ್ ಹಾಗೂ ವಿಜೇಂದ್ರ ಸೇರಿದಂತೆ ಬಿಜೆಪಿ ಎಲ್ಲ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ. ಅದೇ ರೀತಿ ಜೆಡಿಎಸ್ ನ ಶಾಸಕರು ಮತ್ತೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಇರ್ತಾರೆ. ಹೀಗಾಗಿ ಒಂದು ಕಡೆ ರೈತರ ಜೊತೆ ನಾವಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡುವಂತದ್ದು. ತದಬಳಿಕ ವಿಧಾನಸಭೆಯಲ್ಲಿ ಈ ವಿಚಾರಗಳನ್ನ ಉತ್ತರ ಕರ್ನಾಟಕ ಭಾಗದ ರೈತರ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಮಾಡೋದಕ್ಕೆ, ಈ ಬಾರಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಿಂದ ಆಯ್ಕೆಯಾಗಿ ಬಂದಿರುವಂತಹ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇರುವಂತದ್ದಿದೆ, ನೀವು ರಾಜಕೀಯ ಚರ್ಚೆಗಳನ್ನ ಪದೇ ಬೆಂಗಳೂರಿನಲ್ಲಿ ನಡೆದಂತಹ, ಬೆಂಗಳೂರು ವಿಧಾನಸೌಧದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಮಾಡ್ತೀರಾ, ಇಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅಂತ. ಹೀಗಾಗಿ ಈ ಬಾರಿ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಅಧಿವೇಶನದಲ್ಲಿ ಹೆಚ್ಚು ಉತ್ತರ ಕರ್ನಾಟಕ ಭಾಗದ
ಸಮಸ್ಯೆಗಳು ಚರ್ಚೆ ಆದರೂ ಕೂಡ ಸಹಜವಾಗಿ ಎರಡನೇ ವಾರ ದೊಡ್ಡ ಮಟ್ಟದ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡುತ್ತೆ. ಅದರಲ್ಲೂ ಸರ್ಕಾರದ ವಿರುದ್ಧ ಕೇಳಿಬಂದಿರುವಂತಹ ಹಲವು ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು, ಅದೇ ರೀತಿ ರೈತರಿಗೆ ನೆರೆ ಬಂದಾಗ ಪರಿಹಾರವನ್ನು ಕೊಡದೇ ಇರುವಂಥದ್ದು, ಬೆಳೆಗೆ ಸಿಗದೇ ಇರುವಂತಹ ಬೆಂಬಲ ಬೆಲೆ ಆಗಿರ್ಬೋದು, ಈ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಈ ಬಾರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂತಹ ಒಂದು ಆತಂಕ ಏನು ಅಂತ ಹೇಳಿದ್ರೆ, ನಾಯಕತ್ವ ವಿಚಾರದಲ್ಲಿ ಪದೇ ಚರ್ಚೆ ಆಗ್ತಿರೋದ್ರಿಂದ, ಕಾಂಗ್ರೆಸ್ ಪಕ್ಷದಲ್ಲೇ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದ ಇದನ್ನು ಸಹಜವಾಗಿ ವಿಪಕ್ಷಗಳು ಕೂಡ ಸದನದಲ್ಲಿ ಆಡಳಿತದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮಗಳನ್ನ ಬೀರ್ತಾ ಇದ್ದಾವೆ, ನಿಮ್ಮ ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಒಂದು ಎಡವಟ್ಟುಗಳು ಆಗ್ತಾ ಇದ್ದಾವೆ, ಇದನ್ನ ಪ್ರಸ್ತಾಪವನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಕೂಡ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಷ್ಟೇ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರು, ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಶಾಸಕರು ತಮ್ಮ ಹೇಳಿಕೆಗಳಿಂದ ವಿಪಕ್ಷಗಳಿಗೆ ಯಾವೆಲ್ಲ ಅಸ್ತ್ರಗಳನ್ನ ಕೊಡ್ತಾರೆ ಅನ್ನುವಂಥ ಒಂದು ಆತಂಕವೂ ಕೂಡ ಇದೆ. ಹೀಗಾಗಿ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿರುವಂತಹ ಈ ಬಾರಿಯ ಬೆಳಗಾವಿಯ ಅಧಿವೇಶನದಲ್ಲಿ ಮತ್ತೊಂದು ರಾಜಕೀಯ ಚರ್ಚೆಗೆ ವೇದಿಕೆ ಆಗುತ್ತಾ, ಇಲ್ಲ ಈ ಭಾಗದಲ್ಲಿರುವಂತಹ ಹಲವು ಅಭಿವೃದ್ಧಿಯ ವಿಚಾರಗಳಾಗಿರ್ಬೋದು, ಉತ್ತರ ಕರ್ನಾಟಕ ಅಭಿವೃದ್ಧಿಯ ವಿಚಾರ, ರೈತರ ಸಮಸ್ಯೆಗಳು, ಈ ಜೊತೆಗೆ MES ಪುಂಡಾಟಿಕೆ, ಪದೇ MES ಅವರು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾದಾಗ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ವೇದಿಕೆ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.